ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಟಿ ವಿ ಎಸ್ ಕಿಂಗ್ ಕಾರ್ಗೋ HD ಇದು ಬಂದು ಹೊಸದಾಗಿ ಲಾಂಚ್ ಆಗಿರೋ ವೆಹಿಕಲ್. ಇದು ಟಿ ವಿ ಎಸ್ ಕಂಪನಿಯಿಂದ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ದು EMI ಎಷ್ಟು ಬರುತ್ತೆ, ಡೌನ್ ಪೇಮೆಂಟ್ ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ದು ಪ್ರೆಸೆಂಟ್ ಆನ್ ರೋಡ್ ಪ್ರೈಸ್ ಬಂದು ಬೆಂಗಳೂರಲ್ಲಿ 3,20,000 ರೂಪಾಯಿ ಇದೆ. ಈ ಒಂದು ಅಮೌಂಟ್ಗೆ ನಾವೇನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಡೌನ್ ಪೇಮೆಂಟ್ ಎಷ್ಟು ಹಾಕಬೇಕು, ಮಿನಿಮಮ್ ಡೌನ್ ಪೇಮೆಂಟ್ ಹಾಕಿದ್ರೆ EMI ಎಷ್ಟು ಬರುತ್ತೆ, ಹಾಗೇನೆ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ಎಷ್ಟು EMI ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲಾಗಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ದು ಸ್ಪೆಸಿಫಿಕೇಶನ್ ತಿಳ್ಕೊಳ್ಳೋಣ. ಸೊ ಈ ಒಂದು ವೆಹಿಕಲ್ ಬಂದು 301cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದರ ಒಂದು ಡೆಕ್ ಸೈಜ್ ಬಂದ್ಬಿಟ್ಟು 6.6 ಫೀಟ್ ಇರುತ್ತೆ. ಹಾಗೇನೆ ಇದರದೊಂದು ಮೈಲೇಜ್ ಬಂದು 1 ಲೀಟರ್ CNGಗೆ 36 ಕಿಲೋಮೀಟರ್ ಪರ್ ಲೀಟರ್ ಸಿಗುತ್ತೆ. ಸೊ ಈ ಒಂದು ವೆಹಿಕಲ್ನ ವಾರಂಟಿ ಬಂದು 3 ಇಯರ್ಸ್ ಪ್ಲಸ್ 1.5 ಲ್ಯಾಕ್ ಕಿಲೋಮೀಟರ್ ವಾರಂಟಿ ಇರುತ್ತೆ. ಹಾಗೇನೆ ಗೆಳೆಯರೆ, ಇಲ್ಲಿ ನೋಡ್ತಿರ್ಬೋದು 2,70,000 ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಇದು ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಆದರೆ ನೀವು ಶೋರೂಮ್ಗೆ ಹೋದಾಗ ಒಂದು 15-20,000 ಅಂತೂ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಸೊ 12 HP ಗಾಡಿ ಆಗಿರುತ್ತೆ. ಇದು 22.5 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಇದರ ಒಂದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು 62 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ ಈ ಒಂದು ಗಾಡಿಯ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂದರೆ 40 ಲೀಟರ್ CNG ಟ್ಯಾಂಕ್ ಇರುತ್ತೆ, 3 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ. ಸೊ ಗೆಳೆಯರೆ, ಬನ್ನಿ ಇವಾಗ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ನಾವೇನು ಅಂತಂದ್ರೆ ಇವಾಗ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಮೊದಲೇದಾಗಿ ಏನು ಅಂತಂದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಹೋಗೋಣ. ಸೊ ಏನು ಅಂತಂದ್ರೆ ನಿಮಗೆ ಝೀರೋ ಡೌನ್ ಪೇಮೆಂಟ್ ಆಪ್ಷನ್ ಕೂಡ ಇರುತ್ತೆ. ಸೊ ನೋಡಿ ಗೆಳೆಯರೆ, ಇವಾಗ ಏನು ಅಂತಂದ್ರೆ 3,20,000 ರೂಪಾಯಿ ಗಾಡಿಯ ಒಂದು ಆನ್ ರೋಡ್ ಪ್ರೈಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು 8% ಇಂಟ್ರೆಸ್ಟ್ ತಗೊಂಡಿದ್ದೀವಿ. ಈ ಕಡೆ 4 ವರ್ಷ ಇದೆ, ಈ ಕಡೆ 6 ವರ್ಷ ಇದೆ. ಸೊ ನೋಡಿ, ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬಂತು ಅಂದ್ರೆ ನೋಡಿ, 4 ವರ್ಷಕ್ಕಾದ್ರೆ ನೋಡಿ 7,812 ರೂಪಾಯಿ ನಿಮಗೆ EMI ಬರುತ್ತೆ. ಅದೇ ನೀವು 6 ವರ್ಷಕ್ಕಾದ್ರೆ ನೋಡಿ 5,610 ರೂಪಾಯಿ ನಿಮಗೆ EMI ಬರುತ್ತೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರ್ಬೋದು ಇದೇನು ಅಂತಂದ್ರೆ ಈ ಒಂದು ಪೇಮೆಂಟ್ ಶೆಡ್ಯೂಲ್ ಆಗಿರುತ್ತೆ. ಇದು ಬಂದು ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ, ಇದು ಬಂದು ಇಂಟ್ರೆಸ್ಟ್ ಆಗಿರುತ್ತೆ, ಇದು ಬಂದು ಬ್ಯಾಲೆನ್ಸ್ ಆಗಿರುತ್ತೆ. ಸೊ ನೀವಿಲ್ಲಿ ಚೆಕ್ ಮಾಡ್ಕೋಬಹುದು. ನೀವು EMI ಕಟ್ಕೊಂಡು ಹೋದಂಗೆ ನೋಡಿ ಇಂಟ್ರೆಸ್ಟ್ ಹೆಂಗ್ ಕಟ್ ಆಗ್ತಾ ಇದೆ, ಪ್ಲಸ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ತಿದೆ ಅನ್ನೋದನ್ನ ನೋಡ್ಬೋದು. ನೀವು ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ಹೊಡ್ಕೋಬಹುದು. ಸೊ ಈ ರೀತಿ ಇರುತ್ತೆ. ಸೊ ಇವಾಗ ಏನು ಅಂತಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ, ಸೊ 3,20,000 ಮೈನಸ್ 50,000 ರೂಪಾಯಿ ಡೌನ್ ಪೇಮೆಂಟ್ ಹಾಕ್ತೀನಿ ಅಂದ್ರೆ ನೋಡಿ ಗೆಳೆಯರೆ, 2,70,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಸೊ ನಾವಿವಾಗ 2,70,000 ರೂಪಾಯಿಗೆ ನಾವು EMI ಹಾಕೋಣ. ನೋಡಿ, ಪ್ರಿನ್ಸಿಪಲ್ ಅಮೌಂಟ್ 2,70,000 ರೂಪಾಯಿ ಆಗಿರುತ್ತೆ. 4 ವರ್ಷ 6 ವರ್ಷಕ್ಕೆ ಎಷ್ಟು ಬರುತ್ತೆ ಅಂತಂದ್ರೆ ನೋಡಿ, 4 ವರ್ಷಕ್ಕಾದ್ರೆ ನಿಮಗೆ 6,591 ರೂಪಾಯಿ EMI ಬರುತ್ತೆ. ಅದೇ 6 ವರ್ಷಕ್ಕಾದ್ರೆ ನೋಡಿ 4,733 ರೂಪಾಯಿ ನಿಮಗೆ EMI ಬರುತ್ತೆ. ಹಾಗೇನೆ ನೀವು ಈ ಒಂದು ಶೆಡ್ಯೂಲ್ನ ನೋಡ್ಕೋಬಹುದು. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೇನೇನು ಅಂತ. ನೀವೇನು ಅಂತಂದ್ರೆ ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೋಬಹುದು, ಇಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ಹೊಡ್ಕೋಬಹುದು ನೋಡಿ. ಸೊ ಇವಾಗ ಏನು ಅಂತಂದ್ರೆ 1 ಲಕ್ಷ ನಾವು ಡೌನ್ ಪೇಮೆಂಟ್ ಹಾಕೋಣ. ನೋಡಿ, 3,20,000 ರೂಪಾಯಿಗೆ ನೀವು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ 2,20,000 ರೂಪಾಯಿ ಆಗಿರುತ್ತೆ. ಸೊ ನೋಡಿ ಗೆಳೆಯರೆ, 2,20,000 ರೂಪಾಯಿನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಅಂತಂದ್ರೆ 4 ವರ್ಷಕ್ಕೆ ನೋಡಿ 8% ಇಂಟ್ರೆಸ್ಟ್ ಅಲ್ಲಿ 5,370 ರೂಪಾಯಿ ನಿಮಗೆ EMI ಬರುತ್ತೆ. ಅದೇ ನೋಡಿ 6 ವರ್ಷಕ್ಕಾದ್ರೆ ನೋಡಿ 3,857 ರೂಪಾಯಿ ನಿಮಗೆ EMI ಬರುತ್ತೆ. ಸೊ ನೀವು ಏನು ಅಂತಂದ್ರೆ ಈ ಒಂದು ಶೆಡ್ಯೂಲ್ನ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೋಬಹುದು. ಇದರಲ್ಲಿ ಏನು ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ, ನಿಮ್ಮ ಒಂದು ಅಮೌಂಟ್ ಯಾವ ರೀತಿ ಕಟ್ ಆಗುತ್ತೆ ಅನ್ನೋದು. ಹಾಗೆ ಗೆಳೆಯರೆ, ಇವಾಗ ಏನು ಅಂತಂದ್ರೆ 1.5 ಲಕ್ಷಕ್ಕೆ ನೋಡೋಣ. 1,70,000 ನೋಡಿ, 1,70,000 ರೂಪಾಯಿಗೆ ನೋಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ 4 ವರ್ಷಕ್ಕಾದ್ರೆ ನೋಡಿ 4,150 ರೂಪಾಯಿ ಬರುತ್ತೆ. 6 ವರ್ಷಕ್ಕಾದ್ರೆ ನೋಡಿ 2,980 ರೂಪಾಯಿ ಬರುತ್ತೆ. ಸೊ ನನ್ನ ಪ್ರಕಾರ ಇದೇ ಬೆಸ್ಟ್ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಈ ಶೆಡ್ಯೂಲ್ನ ನೋಡ್ತಾ ಇರ್ಬೋದು. ನೋಡಿ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೊಳ್ಳಿ. ಯಾವುದೇ ಒಂದು ಗಾಡಿನ EMI ತಗೋಬೇಕು ಅಂತಂದ್ರೆ ಒಂದು ರೂಲ್ ಇದೆ ಫೈನಾನ್ಸ್ ಅಲ್ಲಿ. ಏನು ಅಂತಂದ್ರೆ ಗಾಡಿಯ ಒಂದು 30% ಆದ್ರೂ ನೀವು ಡೌನ್ ಪೇಮೆಂಟ್ ಹಾಕ್ಬೇಕು ಅಂತ. ಸೊ ಗೆಳೆಯರೆ, ಆನ್ ರೋಡ್ ಪ್ರೈಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 3,20,000 ನೋಡಿ 96,000 ರೂಪಾಯಿ ನೀವು
30% ಅಂದರೆ 96,000 ರೂಪಾಯಿ ಆಯಿತು. ಸೊ ನೀವು ಅದನ್ನು 3,20,000 ರೂಪಾಯಿಗೆ ಮೈನಸ್ ಮಾಡಿದಾಗ ನೋಡಿ 2,24,000 ರೂಪಾಯಿ ನಿಮಗೆ ಇದು ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. 2,24,000 ರೂಪಾಯಿ. ಸೊ ಗೆಳೆಯರೆ 2,24,000 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ 4 ವರ್ಷಕ್ಕೆ ನೋಡಿ 5,468 ರೂಪಾಯಿ ಬರುತ್ತೆ. ಅದೇ 6 ವರ್ಷಕ್ಕಾದ್ರೆ ನೋಡಿ 3,927 ರೂಪಾಯಿ ಬರುತ್ತೆ. ನೀವು ಈ ಒಂದು ಲೋನ್ನ ಶೆಡ್ಯೂಲ್ ನೋಡ್ಕೋಬಹುದು. ಸೊ ಗೆಳೆಯರೆ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ದು ಟೆಸ್ಟ್ ಡ್ರೈವ್ ವಿಡಿಯೋ ಮತ್ತೇನು ಅಂತಂದರೆ ಇದರ ಒಂದು ರಿವ್ಯೂ ವಿಡಿಯೋನ ನಾನು ಶೋರೂಮ್ಗೆ ಹೋಗಿನೇ ಮಾಡಿದ್ದೀನಿ. ಕೊನೆಯದಾಗಿ ಆ ಒಂದು ವಿಡಿಯೋ ಸಜೆಷಬಲ್ಗೆ ಬರುತ್ತೆ, ಖಂಡಿತವಾಗ್ಲೂ ನೋಡಿ ಮಾಹಿತಿ ತಿಳ್ಕೊಳ್ಳಿ. ನಿಮಗೇನು ಅಂತಂದರೆ ಅದರಲ್ಲಿ 10,000 ರೂಪಾಯಿಯ ಒಂದು ಡಿಸ್ಕೌಂಟ್ ಸಿಗುತ್ತೆ. ಸುಮ್ಮನೆ ಅಲ್ಲ, ನನ್ನ ಒಂದು ಹೆಸರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ 10,000 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಗೆಳೆಯರೆ, ಇದಿಷ್ಟು ಬಂದು ಏನು ಅಂತಂದರೆ ಈ ಒಂದು ವೆಹಿಕಲ್ನ EMIಗೆ ಸಂಬಂಧಪಟ್ಟ ಮಾಹಿತಿ. ಹಾಗೆ ಗೆಳೆಯರೆ, ಇನ್ನೊಂದು ಏನು ಅಂತಂದರೆ ನಿಮಗೆ ಬೋನಸ್ ಮಾಹಿತಿ ಕೊಡ್ತೀನಿ. ನೋಡ್ತಾ ಇರ್ಬೋದು ಈ ಒಂದು ವೆಹಿಕಲ್ದು ಕಾಂಪಿಟೇಟರ್ಸು, ಅಂದರೆ ನೀವು ಈ ಒಂದು ವೆಹಿಕಲ್ನ ನೋಡ್ತಾ ಇರೋರಾದರೆ ಅದರ ಬದಲು ಬೇರೆ ಯಾವುದೆಲ್ಲ ವೆಹಿಕಲ್ ಇದೆ ಅಂದರೆ ನೋಡಿ, ಬಜಾಜ್ದು ಮ್ಯಾಕ್ಸಿಮಾ C ಗಾಡಿ ಬರುತ್ತೆ, ಪೀಜೋದು ಅಪೆ ಎಕ್ಸ್ಟ್ರಾ LDX ಗಾಡಿ ಬರುತ್ತೆ, ಅತುಲ್ದು ಜೆಮ್ ಕಾರ್ಗೋ ಬರುತ್ತೆ, ಹಾಗೆಯೇ ಮಹೇಂದ್ರದು ಆಲ್ಫಾ ಪ್ಲಸ್ ಗಾಡಿ ಬರುತ್ತೆ. ಸೊ ಗೆಳೆಯರೆ, ಇದಿಷ್ಟು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಕಾಂಪಿಟೇಟರ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಬರಿಬೇಡಿ. ಹಾಗೆ ಆಮೇಲೆ ಇನ್ನೊಂದೇನು ಅಂತಂದರೆ ನಿಮಗೆ ಯಾವ್ದಾದ್ರು ಒಂದು ವೆಹಿಕಲ್ನ ರಿವ್ಯೂ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಪ್ರಯತ್ನ ಪಡ್ತೀನಿ ಆ ಒಂದು ವೆಹಿಕಲ್ನ ರಿವ್ಯೂ ವಿಡಿಯೋ ಮಾಡೋಕ್ಕೆ. ಸೊ ಇಷ್ಟು ಮಾಹಿತಿನ ಹೇಳ್ತಾ ನನ್ನ ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.